ನಿನ್ನ ಜೊತೆಯಲಿ ಜೊತೆಯಲಿ. ತಿಳಿದು ಮೋಸ ಹೋಗ್ತಾ ಇದೀಯ ನೀನು. ನೋಡು, ಅವರಿಬ್ಬರನ್ನೇ ಚಿಕ್ಕಮಗಳೂರಿಗೆ ಕಳಿಸೋದು ಸರಿ ಇಲ್ಲ. ಇದರಿಂದ ಮುಂದೆ ದೊಡ್ಡ ಅನಾಹುತಾನೇ ಆಗತ್ತೆ. ಈಗೇನು ಕಡಿಮೆ ಅನಾಹುತ ಆಗಿದ್ಯಾ ಮಾವ? ಅಂದ್ರೆ ಏನಿಲ್ಲ ಬಿಡಿ, ಹೊರಟಿರೋರ್ನ ಉಳಿಸ್ಕೊಳ್ಳೋದು ಚೆನ್ನಾಗಿರಲ್ಲ. 2 ದಿನ ತಾನೇ, ಆರಾಮಾಗಿ ಹೋಗಿ ಬರಲಿ. 2 ದಿನನಾ? ಶಾಲಿನಿ, 48 ಗಂಟೆ, ಹತ್ತತ್ರ 3000 ನಿಮಿಷ. ಆ 3000 ನಿಮಿಷದಲ್ಲಿ ಅವರಿಬ್ಬರು ಒಂದೇ ಒಂದು ನಿಮಿಷ ಮೈ ಮರೆತರೂ ಸಾಕು, ನಡಿಬಾರದ ಘಟನೆ ನಡೆದು ಹೋಗುತ್ತೆ. ಆಮೇಲೆ ಅದನ್ನು ಸರಿ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಅಷ್ಟೇ ತಾನೇ? ಏನಮ್ಮ ಇದು ಅಷ್ಟೇ ತಾನೇ ಅಂತಿದ್ಯಾ? ಶಾಲಿನಿ, ಇದು ಹುಡುಗಾಟ ಮಾಡೋ ಸಮಯ ಅಲ್ಲ. ಅಭಯ್ ಅವ್ರ ಜೊತೆ 2 ದಿನ ಸುತ್ತಾಡ್ಕೊಂಡ್ ಬರ್ತಾನೆ ಅಂದ್ರೆ ಅವರಿಬ್ಬರ ಮಧ್ಯದಲ್ಲಿ ಏನು ಬೇಕಾದರೂ ನಡೀಬೋದು. ನಡೀಲಿ ಬಿಡಿ. ನನಗೆ ಕೋಪ ಬರೆಸ್ಬೇಡ ಶಾಲಿನಿ, ಪ್ಲೀಸ್. ನಿನ್ನ ಕಣ್ಣೆದುರಿಗೆ ನಿನ್ನ ಗಂಡ ನಿನ್ನ ಕೈ ತಪ್ಪು ಹೋಗ್ತಾ ಇದ್ದಾನೆ. ನೋಡ್ಕೊಂಡು ಇವಾಗ ಸುಮ್ಮನಿದ್ರೆ ಆಮೇಲೆ ನೀನು ಕಣ್ಣೀರಲ್ಲಿ ಕೈ ತೊಳ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೋ. ಅಭಯನ ಕನ್ವಿನ್ಸ್ ಮಾಡು, ಅವನು ಚಿಕ್ಕಮಗಳೂರು ಹೋಗೋದನ್ನ ತಪ್ಪಿಸು. ಈಗ ಸಾಧ್ಯ ಇಲ್ಲ ಮಾವ. ಈಗಾಗಲೇ ನಾನು ಅವ್ರನ್ನ ಹೊಡ್ಸಾಗಿದೆ. ಅಂದ್ರೆ ಅವ್ನು ನಿನ್ನ ಕೈ ತಪ್ಪೋದ್ರೂ ಪರವಾಗಿಲ್ಲ ಅಂತೀಯ? ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರೂ ತಪ್ಸಕ್ಕಾಗಲ್ಲ. ಓಹೋ, ಹಾಗಾದ್ರೆ ಅಭಯನ ಬಿಟ್ಕೊಡೋದಕ್ಕೆ ನೀನಾಗಲೇ ಈಗ ಸಿದ್ಧವಾಗಿಬಿಟ್ಟಿದೀಯಾ? ನನ್ನ ಅದೃಷ್ಟದಲ್ಲಿ ಅವ್ರ ಹೆಸರೇ ಬರ್ದಿಲ್ಲ ಅಂದರೆ ಕತ್ತಿ ತಗೊಂಡು ಕುಯ್ಕೊಂಡ್ರು ಪ್ರಯೋಜನ ಇಲ್ಲ ಮಾವ. ಮನೇಲೊಬ್ಳು ಹೆಂಡತಿ ಇದ್ದಾಳೆ ಅಂತ ಗೊತ್ತಿದ್ರು ಅವಳ ಜೊತೆ ಚಿಕ್ಕಮಂಗ್ಳೂರ್ಗೆ ಹೊರಟಿದ್ದಾನೆ ಅಂದರೆ ಅವನು ಎಲ್ಲ ಥರಕ್ಕೂ ಎಲ್ಲದನ್ನು ಯೋಚನೆ ಮಾಡೇ ಹೊರಟಿರ್ತಾನೆ. ಅದನ್ನು ತಪ್ಪನ್ನಕ್ಕಾಗಲಿ ತಡೆಯೋಕ್ಕಾಗಲಿ ನಂಗೆ ಯಾವುದೇ ರೈಟ್ಸು ಇಲ್ಲ. ಹಾಗಾದ್ರೆ ಈಗ ಇನ್ನೇನೂ ಇಲ್ಲ. ಅವರಿಬ್ಬರು ಹೊರಟಿದ್ದಾರೆ, ಹೋಗಿ ಬರ್ತಾರೆ. ಅವ್ರು ಬಂದಮೇಲೆ ಅಭಯ್ ನನ್ನ ಗಂಡನಾಗಿ ಇನ್ನೂ ಉಳ್ಕೊಂಡಿದ್ರೆ ಸಂತೋಷ. ಅಥವಾ ಶಾನ್ವಿ ಪ್ರೀತಿಲೇ ಮುಳುಗೋಗಿದ್ರೆ ಇನ್ನೂ ಸಂತೋಷ. ನೀನು ಖುಷಿಯಿಂದ ಹೊಡ್ತಾ ಇದೆಯಾ? ಯಾಕೋ, ನಮ್ಮ ಜೀವಕ್ಕೆ ಅಪಾಯ ಇದೆ ಅಂತನಾ? ಅಂತೂ ಇಂತೂ ನಿನ್ನನ್ನು ಹೊರಡಿಸ್ಬಿಟ್ಟೆ. ನಿನ್ನ ಮನಸ್ಸು 2 ದಿನದಿಂದ ಸರಿ ಇರಲಿಲ್ಲ. ಈ ಥರ ಅಡ್ವೆಂಚರಸ್ ಆಗಿ ನಾವು ಹೊರಗಡೆ ಹೋಗಿ ಬಂದರೆ ನಿನ್ನ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗುತ್ತೆ ಅಂತ. ಥ್ಯಾಂಕ್ಸ್ ಕಣೋ ಬುದ್ದು. ಆಮೇಲೆ ನಾವಿಬ್ಬರೂ ಹೋಗ್ತಾ ಇರೋದು ದೀದಿಗೇನು ಬೇಜಾರಿಲ್ಲ ತಾನೆ? ನನಗೂ ಅದೇ ಅನ್ನಿಸ್ತಾ ಇದೆ. ಯಾಕೋ ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ಲ. 1 ನಿಮಿಷ ಇರು, ಬಂದೆ. ಇದೆಲ್ಲ ಇಟ್ಕೋ, ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಥ್ಯಾಂಕ್ಸ್ ರೀ ಸೀನಿಯರ್. ನಿಜವಾಗ್ಲೂ ನಾನು ಹೋಗ್ತಾ ಇರೋದಕ್ಕೆ ಬೇಜಾರಾಗ್ತಿಲ್ವಾ? ಇಲ್ಲಪ್ಪ, ನಾನು ಆರಾಮಾಗೇ ಇದ್ದೀನಿ. ಬಟ್ ನಾನು ಆರಾಮಾಗಿರೋಕ್ಕಾಗ್ತಿಲ್ಲ. ಹೊಡ್ತಾ ಇರೋದಕ್ಕೆ ಒಳಗೇನೆ ಹಿಂಸೆ ಆಗ್ತಾ ಇದೆ. ರೀ ಸೀನಿಯರ್, ನೀವು ನಮ್ಮ ಜೊತೆಲಿ ಬಂದ್ಬಿಡಿ. ನಾನಾ? ಅಲ್ಲಿ ಬಂದು ನಾನೇನು ಮಾಡಲಿ? ನೀವೇನು ಮಾಡಬೇಡಿ, ಜಸ್ಟ್ ರೂಮಲ್ಲಿ ಬಂದು ಸ್ಟೇ ಮಾಡಿ. ನಾನು ಚಾಂದನಿ ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡ್ಬಂದು ನಿಮ್ಮ ಜೊತೆ ರೂಮಲ್ಲಿ ಟೈಮ್ ಪಾಸ್ ಮಾಡ್ತೀನಿ. ಈ ಆಗದೆ ಇರೋ ಮಾತೆಲ್ಲ ಕಡೆಗಳಿಗೆಲ್ಲಿ ಹೇಳ್ತಿದ್ಯಾ ಜೂನಿಯರ್? ಕರೆಯೋಕೆ ಮನಸ್ಸಿಲ್ದೇ ಇದ್ರು ಎದ್ದು ಹೋಗೋ ಮಾತು ಬಿದ್ದು ಹೋಗ್ಲಿ ಅಂತ ಹೊರಡೋಕೆ ಟೈಮಲ್ಲಿ ಹೇಳ್ತಿದ್ಯಾ? ನೀವು ಸೀನಿಯರ್,
ಈ ಕೋಪ ಜಗಳ ಮುನ್ಸು ಮನಸ್ತಾಪ ಎಲ್ಲದೂ ಇವತ್ತಿಗೆ ಸಾಕು ಮಾಡ್ಬಿಡೋಣ. ಹೊಸ ಜಾಗಕ್ಕೆ ಹೋಗಿ ಹೊಸದಾಗಿ ಯೋಚನೆ ಮಾಡ್ಕೊಂಡು 2 ದಿನ ಆರಾಮಾಗಿ ಸುತ್ತಾಡ್ಕೊಂಬರೋಣ. ಆಮೇಲೆ ಎಲ್ಲ ತನಗೆ ತಾನಾಗೆ ಸರಿ ಹೋಗುತ್ತೆ. ಪ್ಲೀಸ್ ಬನ್ನಿ ಸೀನಿಯರ್. ಸಾಧ್ಯನೇ ಇಲ್ಲ. ನನ್ನ ಸ್ಕೂಲಲ್ಲಿ 1000 ಕೆಲಸ ಇದೆ. ಅದನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಜೊತೆ ಹರಟೆ ಹೊಡಿಯೋಕೆ ಅಷ್ಟು ದೂರ ಬರಬೇಕಾ? ಹಿಂಗೆ ಮಾತಾಡ್ತಾರೆ ನೋಡು. ಹೋಗ್ಲಿ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಒಂದೇ ಒಂದು ಮಾತು ಹೇಳಿ. ಈಗಲೇ ಎಲ್ಲ ಕ್ಯಾನ್ಸಲ್ ಮಾಡಿ ಇಲ್ಲೇ ಉಳ್ಕೊಂಡ್ಬಿಡ್ತೀನಿ. ಪ್ಲೀಸ್ ಬನ್ರಿ. ಫೋರ್ಸ್ ಮಾಡಬೇಡ. ನನ್ಗಿಷ್ಟ ಇಲ್ದರ ಕೆಲಸ ನಿನ್ನ ಬಲವಂತಕ್ಕೋಸ್ಕರ ನಾನು ಮಾಡೋಕ್ಕಾಗಲ್ಲ. ಅದೇನು ಹೊರಟಿದ್ಯೋ ಹೋಗ್ಬಿಟ್ ಬಾ ಅಷ್ಟೇ. ಕೇಳಿ, ನಾನು ಕರೆದಿದ್ದಕ್ಕೆ ಒಂದು ಚೂರು 10 ರೂಪಾಯಿ ಬೇಡವಾ? ಈಗೇನು ಬರ್ತೀರಾ ಇಲ್ವಾ? ಒಂದ್ಸಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಸರಿ ಬಿಡಿ, ಹೊರಡ್ತೀನಿ. ಬಾಯ್. ಡ್ಯಾಡ್, ಮಾಮ್, ನಾವಿಬ್ರು ಹೊರಟ್ವಿ. ಅಭಯ್, ಈಗಲೂ ಹೇಳ್ತಾ ಇದ್ದೀನಿ, ಈ ಹುಚ್ಚಾಟ ಎಲ್ಲ ನಿಲ್ಲಿಸು, ಕ್ಯಾನ್ಸಲ್ ಮಾಡ್ಕೋ. ಹೇಳ್ಬೇಕಾದವ್ರು ಹೇಳಿದ್ರೆ ಕ್ಯಾನ್ಸಲ್ ಮಾಡ್ತಿದ್ನೋ ಏನೋ. ಈಗೇನು ಮಾಡೋಕ್ಕಾಗಲ್ಲ ಡ್ಯಾಡ್. ಯು ಡೋಂಟ್ ವರಿ. ಅಲ್ಲಿ ಬರೀ ನಾವಿಬ್ಬರೇ ಅಲ್ಲ, ನಮ್ಮ ಜೊತೆ ಇಡೀ ಚಾನಲ್ ಟೀಮ್ ಇರುತ್ತೆ. ಮಾಮ್, ಟೈಮ್ ಆಯ್ತು, ನಾವು ಹೊರಡ್ತೀವಿ. ಸರಿಪ್ಪ. ಬ್ಲೆಸ್ ಮೀ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ನಿಂಗೆ ಸಿಕ್ಕಿರೋ ಪ್ರತಿ ಕ್ಷಣನೂ ಖುಷಿ ಅನ್ಭವಿಸು, ಆಯ್ತಾ? ಹಾಂ ಚಾಂದಿನಿ, ಏನು ಜವಾಬ್ದಾರಿ ನಿಂದು, ಸರಿಯಾಗಿ ನೋಡ್ಕೊ. ಡೋಂಟ್ ವರಿ ಶಾಂತಿ, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಹೊರಡೋಣ? ಬಾಯ್ ಡ್ಯಾಡ್. ಹೀಗೆ ಹೋಗ್ತಾ ಇರೋ ಅಬ್ಬಾಯಿ ವಾಪಸ್ ಬರೋ ಹೊತ್ತಿಗೆ ಚಾಂದಿನಿ ಪ್ರೇಮಿಯಾಗಿರ್ತಾನೆ. ಅವನು ನನ್ನ ಹತ್ರ ಇನ್ಯಾವತ್ತೂ ವಾಪಸ್ ಬರಲ್ಲ ಅಂತ ನನಗೆ ಗೊತ್ತು. ಒಳ್ಳೇದಾಗಲಿ ಕಣೋ ಜೂನಿಯರ್, ನಿನ್ನ ಜೀವನ ಸುಖವಾಗಿರಲಿ. ಸರ್, ಇಲ್ಲಿ ನಿವೇದಿತಾ, ಕರಣ್, ಜಗದೀಶ್ ಅಂತ ರೂಮ್ ಬುಕ್ ಮಾಡಿದಾರಲ್ವಾ? 1 ನಿಮಿಷ ಸರ್. ಅವ್ರ ಹೆಸರಲ್ಲೇ ರೂಮ್ ಬುಕ್ ಆಗಿದೆ ಸರ್. ಅವರು ಇನ್ನೂ ಆದರೂ ಯಾರು ಬಂದಿಲ್ಲ ಸರ್. ಬಂದಿಲ್ವಾ? 1 ನಿಮಿಷ. ಅವ್ರು ಯಾರು ಬಂದಿಲ್ವಂತ ಎಡಿಟರ್ಗೆ ಫೋನ್ ಮಾಡ್ತೀನಿ. ಹಲೋ ಸರ್, ನೀವು ಹೇಳಿದ್ರಿ ಇಲ್ಲಿ ನಮ್ಮ ಕಡೆಯವ್ರು ಬಂದಿರ್ತಾರೆ ಅಂತ, ಬಟ್ ಅವ್ರು ಯಾರು ಇನ್ನೂ ಬಂದಿಲ್ಲ ಸರ್. ಹಾಂ, ಅಲ್ಲ ಸರ್, ನಾವಿಬ್ಬರೇ ಹೇಗಿಲ್ಲಿ? ಓಕೆ ಸರ್, ಬಾಯ್.
ಏನಂತೆ? ಏನೋ ಪ್ರಾಬ್ಲಮ್ ಆಗಿ ಅವ್ರು ಯಾರು ಇಲ್ಲಿ ಸ್ಟೇ ಮಾಡ್ತಿಲ್ವಂತೆ. ನಾಳೆ ಸ್ಪಾಟಿಗೆ ಡೈರೆಕ್ಟಾಗಿ ಬರ್ತೀನಿ ಅಂತ ಇದ್ದಾರೆ. ಏನೇ ಡಿಸ್ಕಷನ್ ಇದ್ರು ಫೋನಲ್ಲೇ ಮಾತಾಡೋಣ ಅಂತಿದ್ದಾರೆ. ಮತ್ತೆ ನಾವಿಬ್ರು ಇಲ್ಲಿ ಉಳ್ಕೊಳ್ಳೋದು? ಉಳ್ಕೋಬೇಕು. ಅದು ಅವ್ರಿಗೇನು ಡೌಟ್ ಬರಬಾರ್ದು ಅಂತಂದರೆ ನಾವಿಬ್ರು ಒಂದೇ ರೂಮಲ್ಲಿ ಸ್ಟೇ ಮಾಡಬೇಕು. ಬಟ್ ಅದು ಹ್ಯಾಕ್ ಸಾಧ್ಯ? ಮನ್ಸು ಮಾಡಿದ್ರೆ ಸಾಧ್ಯ. ವಾಟ್ ಯು ಮೀನ್? ಕೆಲಸ ಅಂತ ಬಂದಾಗ ಬೇರೆ ಯಾರು ಯಾವುದು ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೋಬಾರ್ದು ಅಂತ ನೀನೇ ತಾನೇ ನನ್ಗೆ ಹೇಳ್ಕೊಟ್ಟಿದ್ದು. ನಮ್ ಕೆಲಸ ಆಗ್ಬೇಕು ಅಂದ್ರೆ ಎಡಿಟರ್ ಹೇಳ್ದಾಗ ಕೇಳಲೇಬೇಕು. ಆದರೂ ತುಂಬ ಕಷ್ಟ ಆಗ್ತಿದೆ ಚಾಂದಿನಿ. ಸೀನಿಯರ್ ತುಂಬ ನೆನಪಾಗ್ತಿದ್ದಾರೆ. ನನ್ಗೆ ಅರ್ಥ ಆಗುತ್ತೆ ಕಣೋ. ನೋಡು, ನಾವೀಗ ಯೋಚನೆ ಮಾಡೋ ಅಷ್ಟೆಲ್ಲ ಟೈಮ್ ಇಲ್ಲ. ಬೇಗ ಡಿಸೈಡ್ ಮಾಡು. ಯಾರಿಗೂ ಅನುಮಾನ ಬರದೇ ಇರೋ ರೀತಿಲಿ ನಾವಿದನ್ನ ಫಿನಿಶ್ ಮಾಡ್ಬೇಕಂದ್ರೆ ನಾವಿಬ್ರು ಒಟ್ಟಿಗೆ ಇರಲೇಬೇಕು. ಅಭಯ್, ಏನನ್ನ ಸೀರಿಯಸ್ ಆಗಿ ಒಂದು ಕ್ವೆಶನ್ ಕೇಳ್ತೀನಿ. ಅವತ್ತು ನನ್ ಸೀನಿಯರ್ ಬಿಟ್ಟು ಬೇರೆ ಎಲ್ಲರೂ ನನ್ನ ಪಾಲಿಗೆ ಅಕ್ಕ ತಂಗಿರು ಅಂತ ಹೇಳಿದ್ದೆ. ಅದು ನಿನ್ ಮನ್ಸಾರೆ ಬಂದಿದ್ ಮಾತು ತಾನೆ? ಕೇಳ್ತಿಯಲ್ಲ ಚಾಂದಿನಿ, ನಾನು ನನ್ನ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ನೀನ್ ಹೆಂಗ್ ಚಾಂದಿನಿ ನನ್ನ ಜೊತೆಲಿ? ಈ ಹುಡುಗ ಶುದ್ಧ ಚಿನ್ನ ಅಂತ ನನಗೆ ನಂಬಿಕೆ ಇದೆ. ಸೊ ನೋ ಅಬ್ಜೆಕ್ಷನ್. ಸರ್, ಡಬಲ್ ಬೆಡ್ರೂಮ್, ಮಿಸ್ಟರ್ ಅಂಡ್ ಮಿಸಸ್ ಅಭಯ್ ಶೇಖರ್. ಇಲ್ಲ, ಏನೇ ಆದರೂ ನಾನು ಅಭಯನ ಬಿಟ್ಕೊಡ್ಲೇಬೇಕು. ಅವನ್ನ ಜ್ಞಾಪಿಸ್ಕೋಬಾರ್ದು. ಅವನಿಗೋಸ್ಕರ ಚಟ್ಪಡಿಸ್ಬಾರ್ದು. ರಂಗ, ಯಾಕೋ ನನ್ನ ಮನ್ಸಿಷ್ಟು ಚಂಚಲ ಮಾಡ್ತಿದ್ಯಾ? ಅವನ್ ಬಯಸೋ ಹಕ್ಕು ನನ್ಗಿಲ್ಲ ಕಣೋ. ಅವನ್ ಸಂತೋಷ ಏನಿದ್ರು ಚಾಂದಿನಿ ಜೊತೆಲಿ. ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದ್ದು. ಆದರೆ ನನ್ಗೆ ಗೊತ್ತಿಲ್ದೇನೆ ಸಂಕಟ ಆಗ್ತಿದೆ ಕಣೋ. ನಂಗೆ ಪ್ರಾಣ ಹೋಗೋಷ್ಟು ದುಃಖ ಆಗ್ತಿದೆ. ನಾನೇನು ಮಾಡಲಿ? ಅಭಯ್ ನನ್ನ ಗಂಡ, ನನ್ನ ಜೀವ, ನನ್ನ ಪ್ರಾಣ. ಅವನಿಲ್ದೆ ಅಭಯ್, ಒಂದೇ ಒಂದ್ಸಲಿ ಕಾಲ್ ರಿಸೀವ್ ಮಾಡೋ, ಮಾತಾಡೋ. ಸೀನಿಯರ್,
ನಿಮ್ಮನ್ನು ಬಿಟ್ಕೊಡಲ್ಲ. ನೀವು ನನ್ಗೆ ಬೇಕು ಅಂತ ಒಂದೇ ಒಂದ್ಸಲಿ ಹೇಳು, ನಾನು ಎಲ್ಲ ಬಿಟ್ಬಿಟ್ಟು ನಿನ್ನ ಹತ್ರ ಓಡ್ ಬಂದ್ಬಿಡ್ತೀನಿ. ಪ್ಲೀಸ್ ಕಾಲ್ ರಿಸೀವ್ ಮಾಡು. ನಾನು ಏನು ಮಾಡಲಿ? ನಿನ್ನನ್ನು ನಾನು ಬಿಟ್ಕೊಡುವಾಗಿದ್ದಿದ್ದು ಗಟ್ಟಿ ಮನಸ್ಸು ನೀನು ನನ್ನ ಬಿಟ್ಟು ಹೋಗುವಾಗ ಇರ್ಲಿಲ್ವಲ್ಲೋ? ಸೋತೋದೆ ಕಣೋ ನಾನು. ಶಾಲಿನಿ ಫೋನ್ ಕಣೋ. ಇಷ್ಟು ಜಂಬ ಇರಬೇಕು, ಕಟ್ಕೊಂಡು ಗಂಡಂಗೆ ಬಿಟ್ಟು ನಿನಗೆ ಫೋನ್ ಮಾಡ್ತಾರ? ನಾವೆಷ್ಟು ಸ್ಪೆಷಲ್ ಅಂತ ಈಗಾದ್ರೂ ಗೊತ್ತಾಯ್ತಲ್ಲ. ಹಲೋ, ಹೇಳಿದಿದಿ? ಏನಿಲ್ಲ, ಚಿಕ್ಕಮಂಗ್ಳೂರ್ಗೆ ಹೋದ್ರ ಹೆಂಗೆ ಅಂತ ವಿಚಾರ್ಸಕ್ ಫೋನ್ ಮಾಡಿದೆ. ಓ, ನಾವು ಬಂದಿದ್ದು ಆಯ್ತು, ರೂಮ್ ಒಳಗ್ ಸೇರಿದ್ದು ಆಯ್ತು. ಓ, ಅಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ಯಾ? ಓ, ಸೂಪರ್ ಆಗಿದೆ. ಅದ್ರಲ್ಲೂ ನಿಮ್ ಜೂನಿಯರ್ ಜೊತೆಗಿದ್ದಾನೆ ಅಂದ್ಮೇಲೆ ಟೆನ್ಷನ್ನೇ ಇಲ್ಲ. ಅಂದ್ರೆ ಅಭಯ್ ಅವಳ ಜೊತೆಲೇ ಇದ್ದಾನ, ಒಂದೇ ರೂಮಲ್ಲಿ? ಏನು ಏನು ಅಂದ್ರೆ? ನಿಮ್ಗಲ್ಲ, ಇಲ್ಲಿ ಹಾ ಹೇಳಿದಿದಿ. ಎಲ್ಲಿ ಉಳ್ಕೊಂಡಿದ್ಯಾ? ಯಾರಿದ್ದಾರೆ ನಿನ್ ಜೊತೆಲಿ? ಯಾರು ಇಲ್ಲಪ್ಪ, ನನಗೆ ಅಂತ ಸಪ್ರೇಟ್ ರೂಮ್ ಕೊಟ್ಟಿದ್ದಾರೆ. ಅಭಯ್ ಪಕ್ಕದ ರೂಮಲ್ಲಿ ಎಲ್ಲೋ ಇದ್ದಾನೆ. ರಂಗ, ನನ್ನ ಜೀವ ವಾಪಸ್ ಬಂದ್ಬಿಡ್ತು ಕಣೋ. ನನ್ನ ಅಭಯ್ ನನ್ನ ಕೈ ಬಿಟ್ಟು ಹೋಗಿಲ್ಲ. ಒಂದು ನಿಮಿಷ ಹೋಗ್ಬಿಟ್ಟು ಅವ್ನು ನಾನು ಕಾಲ್ ಮಾಡಕ್ಕೆ ಹೇಳ್ತೀಯಾ? 2 ಸಲ ಫೋನ್ ಮಾಡಿದೆ, ಅವ್ನು ಫೋನೇ ತೆಗಿಲಿಲ್ಲ. ಹೌದಾ? ಈ ಬುದ್ದು ಸೀನಿಯರ್ ಫೋನ್ ಮಾಡ್ತಿದ್ರೆ ಯಾಕೋ ರಿಸೀವ್ ಮಾಡ್ತಾ ಇಲ್ಲ? ಅಂದ್ರೆ ಅಭಯ್ ಅವಳ ರೂಮಲ್ಲೇ ಇದ್ದಾನ? ಸಾರಿ ಕಣೋ. ಹಲೋ ಸೀನಿಯರ್, ಹೇಳಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸೀನಿಯರ್. ಆ್ಯಕ್ಚುಲಿ ನನ್ನ ಮೊಬೈಲ್ ಸೈಲೆಂಟ್ಗೆ ಹಾಕಿದ್ದೆ. ಈಗ ಚಾಂದಿನಿಗೆ ಏನೋ ಕೊಡಬೇಕು ಅಂತ ಇಲ್ಲಿಗೆ ಬಂದೆ, ಅಷ್ಟರಲ್ಲಿ ನೀವೇ ಇವಳಿಗೆ ಫೋನ್ ಮಾಡಿದ್ದೀರಾ. ನಾನೇನು ಕೇಳಲೇ ಇಲ್ಲ, ನೀನೇ ಎಕ್ಸ್ಪ್ಲನೇಷನ್ ಕೊಡ್ತಿದ್ಯಾ? ಅದು ನಿಮಗೆ ಡೌಟ್ ಬರಬಾರ್ದು ಅಂತ ಹೇಳಿದೆ ಸೀನಿಯರ್. ಓ ಸರಿ, ಹುಷಾರು. ನೀವು ಅಷ್ಟೇ. ಇನ್ನೇನು? ನೀವೇ ಹೇಳಿ. ಏನೂ ಇಲ್ಲ, ಒಂದೇ ಒಂದು ಕೇಳ್ತೀನಿ, ನಿಜ ಹೇಳ್ತೀಯಾ? ಕೇಳಿ. ಇಬ್ರು ಬೇರೆ ಬೇರೆ ರೂಮಲ್ಲೇ ಉಳ್ಕೊಂಡಿದ್ದೀರಾ? ಅದು ಆ್ಯಕ್ಚುಲಿ ಏನಾಯ್ತು ಅಂದರೆ, ವಿವರಣೆ ಏನು ಕೇಳಲಿಲ್ಲಪ್ಪ ನಾನು. ಒಂದೇ ರೂಮಲ್ಲಿ ಇದ್ದೀರಾ ಅಂದೆ, ಅದಕ್ಕೆ ಉತ್ತರ ಹೇಳಿದ್ರೆ ಸಾಕು, ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಒಂದೇ ರೂಮಲ್ಲಿ ಉಳ್ಕೊಂಡಿದ್ದೀವಿ. ಅದು ನಾವು ಇಲ್ಲಿಗೆ ಬಂದಾಗ ಇಲ್ಲಿ ಯಾರು ಇರಲೇ ಇಲ್ಲ. ಬ್ಯಾಂಗ್ಳೂರಿಂದ ಎಡಿಟರ್ ಫೋನ್ ಮಾಡಿ ಇಬ್ರು ಜೊತೆಲಿದ್ದೀರಾ, ಹ್ಯಾಪಿಯಾಗಿರಿ, ಅವಳನ್ನ ಚೆನ್ನಾಗಿ ನೋಡ್ಕೊ ಅಷ್ಟೇ. ಸೀನಿಯರ್, ಅದು ಹಂಗಲ್ಲ. ಇನ್ನೇನು ಹೇಳ್ಬೇಡ. ಅಮ್ಮ ಬಂದರು,
ನಾನು ಆಮೇಲೆ ಫೋನ್ ಮಾಡ್ತೀನಿ ಬಾಯ್